ನಮಸ್ಕಾರ ಎಲ್ಲರಿಗೂ. ಮಾಧ್ಯಮ ಸಿಬ್ಬಂದಿಗಳಿಗೆ ಶುಭ ಮುಂಜಾನೆ. ಇವತ್ತು ನಾವು ಇಲ್ಲಿ ನೆರವೇರಿದ್ದು ಒಂದು ನಮ್ಮದ ಮಕ್ಕಳ ಸಮ್ಮೇಳನಗೋಸ್ಕರ. ಈ ಮಕ್ಕಳ ಸಮ್ಮೇಳನ ವಿಜಯಪುರದಲ್ಲಿ ಪ್ರಥಮ ಬಾರಿಗೆ ಸುಮಾರು 20 ವರ್ಷದ ನಂತರ ಇಲ್ಲಿ ಜರುಗ್ತಾ ಇದೆ. ಇದರಲ್ಲಿ ನಾವು ಮುಖ್ಯವಾಗಿ ನಾನು ಡಾಕ್ಟರ್ ಎಸ್ ವಿ ಪಾಟೀಲ್, ಪ್ರೆಸಿಡೆಂಟ್ IIP ಕರ್ನಾಟಕ ಸ್ಟೇಟ್, ಹಿರಿಯ ವೈದ್ಯರಾದ ಡಾಕ್ಟರ್ LH ಬಿದ್ರಿ ಅಶ್ವಿನಿ ಇನ್ಸ್ಟಿಟ್ಯೂಷನ್, ಡಾಕ್ಟರ್ MM ಪಾಟೀಲ್ ಮುಖ್ಯಸ್ಥ ಮಕ್ಕಳ ವಿಭಾಗ BLD ಮೆಡಿಕಲ್ ಕಾಲೇಜ್, BM ಪಾಟೀಲ್ ಮೆಡಿಕಲ್ ಕಾಲೇಜ್, ಡಾಕ್ಟರ್ ಪರೀಕ್ಷಿತ್ ಕೋಟಿ IIP ವಿಜಯಪುರ ಜಿಲ್ಲೆ, ಡಾಕ್ಟರ್ ಕಲ್ಯಾಣ್ ಶೆಟ್ಟರ್ ಸೈಂಟಿಫಿಕ್ ಕಮಿಟಿ, ಡಾಕ್ಟರ್ ಸಿದ್ದು ಚರ್ಕಿ ಕರ್ನಾಟಕ ಸ್ಟೇಟದ ಸೆಕ್ರೆಟರಿ, IIP ಸೆಕ್ರೆಟರಿ, ಆರ್ಗನೈಸಿಂಗ್ ಸೆಕ್ರೆಟರಿ, ನಾವೆಲ್ಲರೂ ಸೇರಿ ಈ ಸಮ್ಮೇಳನವನ್ನು ನಡೆಸಿಕೊಡ್ತಾ ಇದ್ದೇವೆ. ನವೆಂಬರ್ 21, 22, 23 ಈ ಸಮ್ಮೇಳನದಲ್ಲಿ ಸುಮಾರು 600ಕ್ಕಿಂತ ಹೆಚ್ಚು ಡೆಲಿಗೇಟ್ಸ್ ಭಾಗವಹಿಸಲಿದ್ದಾರೆ. ಮುಖ್ಯವಾಗಿ ಒಬ್ಬರು ಆಸ್ಟ್ರೇಲಿಯಾ ಇಂಟರ್ನ್ಯಾಷನಲ್ ಕಂಟ್ರಿದಿಂದ ಭಾಗವಹಿಸಲಿದ್ದಾರೆ, ಸ್ನಾತಕೋತ್ತರ ಕೊಡ್ತಾ ಇದ್ದಾರೆ. ಅವರು ನಮ್ಮ BM ಪಾಟೀಲ್ ಕಾಲೇಜದ ಒಂದು ಅಲ್ಯುಮಿನಿ ಪಾಸಾದ ವಿದ್ಯಾರ್ಥಿ. ಅವನು ಇಂಟರ್ನ್ಯಾಷನಲ್ದಿಂದ ಆಸ್ಟ್ರೇಲಿಯಾದಿಂದ ಒಂದು ಲೆಕ್ಚರ್ ಕೊಡ್ತಾ ಇದ್ದಾರೆ. ಮತ್ತು ಮಿಕ್ಕಿದವರು ಎಲ್ಲರೂ ರಾಜ್ಯಾದ್ಯಂತ ಸುಮಾರು 4 ರಾಜ್ಯ, ಕರ್ನಾಟಕ ರಾಜ್ಯ, ತಮಿಳುನಾಡು, ಕೇರಳ ಮತ್ತು ಪಾಂಡಿಚೇರಿ, 4 ವಿವಿಧ ರಾಜ್ಯದಿಂದ ಎಲ್ಲರೂ ಡೆಲಿಗೇಟ್, ಸ್ಪೀಕರ್ ಎಲ್ಲರೂ ಭಾಗವಹಿಸಲಿದ್ದಾರೆ. ಎಲ್ಲರೂ ಮುಖ್ಯವಾಗಿ ವರ್ಕ್ಶಾಪ್, ಕಾರ್ಯಾಗಾರ ಮತ್ತು ಲೆಕ್ಚರ್ದಲ್ಲಿ ಭಾಗವಹಿಸಲಿದ್ದಾರೆ. ಸುಮಾರು 600ಕ್ಕಿಂತ ಅಧಿಕ 700 ಡೆಲಿಗೇಟ್ ಭಾಗವಹಿಸಲಿದ್ದಾರೆ. ಕಾರ್ಯಾಗಾರದಲ್ಲಿ ಸುಮಾರು 50ರಿಂದ 60 ಅಧಿಕವರೆಗೂ ಬರ್ತಾ ಇದ್ದಾರೆ. 21, 22, 23 ಇಲ್ಲೇ ಬಗುಳಹಕ್ಕಟ್ಟಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಜರುಗಲಿದೆ. ಮತ್ತು ಇದರ ಥೀಮ್ ಮಕ್ಕಳ ಆರೋಗ್ಯ, ನಾವೀನ್ಯತೆ ಮತ್ತು ಆರೈಕೆ. ಇದನ್ನು ನಾವು ಮುಖ್ಯವಾಗಿ ಇಟ್ಕೊಂಡು ನಾವು ಕಾನ್ಫರೆನ್ಸನ್ನು, ಲೆಕ್ಚರ್ಗಳನ್ನು ವಿಂಗಡಿಸಿ ಮಾಡ್ತಾ ಇದ್ದೇವೆ. 20ನೇ ತಾರೀಕಿಗೆ ಒಂದು ದಿನ ಮುಂಚೆ ನಮ್ಮ ಕ್ಯಾಂಪಸ್ನಲ್ಲಿ ಪಾಸಾದ ವಿದ್ಯಾರ್ಥಿಗಳ ಸಮ್ಮೇಳನ ಇದೆ. ಸುಮಾರು 30 ಜನ ಬೇರೆ ಬೇರೆ ಆಲ್ ಓವರ್ ಇಂಡಿಯಾ, ದಿಲ್ಲಿ, ಪಂಜಾಬ್, ಚಂಡೀಗಢ, ಬಂಗಾಲ್, ಕಲ್ಕತ್ತಾ ಎಲ್ಲರಿಂದ 20ನೇ ತಾರೀಕಿಗೆ ನಮ್ಮ ಕ್ಯಾಂಪಸ್ನಲ್ಲಿ ವಾಸ್ತವ್ಯ ಮಾಡಿ ಎಲ್ಲರೂ ನೋಡ್ತಾ ಇದ್ದಾರೆ. ಮತ್ತು ಅದೇ ದಿವಸ ಅಶ್ವಿನಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ಶೋಭಾ ಶ್ರೀನಾಥ್ ಅವರು ಪಾಲಕರ ಜೊತೆ ಡಿಸ್ಕಷನ್ ಅದು ಮಾತಾಡ್ತಾರೆ. ಸೊ ಇದು ವಿಸ್ತಾರವಾಗಿ 20ರಿಂದ 23ವರೆಗೂ ನಾವು ಮಾಡ್ತಾ ಇದ್ದೇವೆ. ಮತ್ತು ಇದರಲ್ಲಿ ಮುಖ್ಯವಾಗಿ ಭಾಗವಹಿಸೋರು ಬೆಳಗಾವಿ, KLE, ಬಿಜಾಪುರ, ಗುಲ್ಬರ್ಗಾ, ಧಾರವಾಡ, ಹುಬ್ಬಳ್ಳಿ, ಬೆಂಗಳೂರು, ಮೈಸೂರು, ಕೂರ್ಗ್, ಹಾಸನ್, ಮಂಡ್ಯ, ದುರ್ಗ, ಬಾಗಲಕೋಟೆ ಮತ್ತು ಇತರ ಎಲ್ಲ ಜಿಲ್ಲೆಯಿಂದ ಜನರು ಬಂದು ಭಾಗವಹಿಸಿದ್ದಾರೆ. ಇದಕ್ಕಿಂತ ಹೆಚ್ಚಿಗೆ ಮತ್ತೆ ಏನಾದರೂ ಇದ್ದರೆ ಡಾಕ್ಟರ್ LH ಬಿದ್ರಿ ಅವರು ಹೇಳ್ತಾರೆ. ಮಕ್ಕಳ ಜಲವಂತ ಸಮಸ್ಯೆಗಳ ಬಗ್ಗೆ, ಅತಿಯಾದ ಅಭ್ಯಾಸ ಒತ್ತಡದಿಂದ ಮಕ್ಕಳ ಮನಸ್ಸಿನ ಆಗುವಂಥ ತೊಂದರೆಗಳು. ಶೋಭಾ ಶ್ರೀನಾಥ್ ಅಂತ ಹೆಸರಾಂತ ಅಂತಾರಾಷ್ಟ್ರೀಯ ಖ್ಯಾತಿಯ ಚಿಕ್ಕ ಮಕ್ಕಳ ಮಾನಸಿಕ ತಜ್ಞರು. ಅವರು ನಿಮಾನ್ಸಲ್ಲಿ 20 ವರ್ಷ ಕೆಲಸ ಮಾಡಿದ್ದಾರೆ, ರಿಟೈರ್ಡ್ HOD. ಒಂದು ಒರೇಷನ್ಸ್ ದಿವಂಗತ ಸಂಗಪದೇಶ ಮೆಮೋರಿಯಲ್ ಲೆಕ್ಚರ್ ಅವರು ಅದರ ಮೇಲೆ ಕೊಡ್ತಾ ಇದ್ದಾರೆ. ಅಂದರೆ ನಮ್ಮ ಮಕ್ಕಳ ತಜ್ಞರ ರೋಲ್ ಏನು, ಈ TV ಮತ್ತು ಮೊಬೈಲು ಮಾಧ್ಯಮದಿಂದ ಮಕ್ಕಳ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ. ಅದು 22ನೇ ತಾರೀಕಿಗಿದೆ. 20ನೇ ತಾರೀಕು ಸಾಯಂಕಾಲ ಅಶ್ವಿನ್ ಹಾಸ್ಪಿಟಲ್ ಹಿಂಭಾಗದಲ್ಲಿ ಗಾರ್ಡನ್ ಇದೆ. ಗಾರ್ಡನ್ ಸಭಾಂಗಣದಲ್ಲಿ ಇದರ ಅಂಗವಾಗಿಯೇ ಪಿಡ್ಕಾನ್ದಿಂದನೇ ಪಾಲಕರು ಮತ್ತು ಶಿಕ್ಷಕರ ಜೊತೆ ಒಂದು ವಿಚಾರ ಸಂಕಿರಣ 1 ಗಂಟೆ 2 ಗಂಟೆ ಅವರು ಮಾತಾಡಲಿದ್ದಾರೆ.
ಇತ್ತಿತ್ತಲಾಗಿ ಏನಾಗ್ತಾ ಇದೆ, ಎಸ್ಪೆಷಲಿ ಅವನ ಹೆಸರಿಟ್ಟರೆ FCPS ಅಂತ. ಎಲ್ಲರೂ ಪಾಲಕರು ತಮ್ಮ ಮಕ್ಕಳು ನವೋದಯ ಮೊರಾರ್ಜಿ ಸೇರಿ ಹಾಕ್ಬೇಕಂತ